ದೊಡ್ಡದಾಗಿ ಕಾಣಿಸುತ್ತೆ ಸೈಟ್ ಡೈಮೆನ್ಷನ್ ಬಟ್ 30-40 ಅಲ್ಲಿ ಕಟ್ಟಿರುವಂತದ್ದು ಕಂಪ್ಲೀಟ್ ಎಲಿಗೆಂಟ್ ಡಿಸೈನ್ ಮಾಡಿದೀವಿ. ಓಕೆ, ಒಳಗಡೆ ಪಾರ್ಕಿಂಗ್ ಸ್ಪೇಸ್ ಕೂಡ ಯೂಸ್ ಆಗಿದೆ. ಆಲ್ಮೋಸ್ಟ್ ಒಂದು 2 ದೊಡ್ಡ SUV 3 ಚಿಕ್ಕ ಕಾರ್ಸ್ ಕೂಡ ಪಾರ್ಕ್ ಮಾಡಬಹುದು. ಈ ನೇಮ್ ಬೋರ್ಡ್ ಇದೆಯಲ್ಲ ಶ್ರೀ ವೈಷ್ಣವಿ, ಇದು ನಮ್ಮ ಕ್ಲೈಂಟ್ ಡಾಟರ್ ಮಾಡಿರೋದು. ಇದು ಫುಲ್ ಟೀ ಕುಡ್ ಬರುತ್ತೆ. ಇದು ಕಂಪ್ಲೀಟ್ ಟೀ ಕುಡ್. ಇಲ್ಲಿ ನಮ್ಮ ಮೇನ್ ಪೂಜಾ ರೂಮ್ ನೋಡಿ, ಅದ್ರ ಪಕ್ಕದಲ್ಲೇ ಒಂದು ಕ್ಯಾಪ್ಸೂಲ್ ಲಿಫ್ಟ್ ಇದೆ. ಇಲ್ಲಿ ಬಂದು ಹನಿಬಿದು ಗುಡ್ ನೋಡಿದೀರ ತಾನೆ, ಅದ್ರದ್ದು ಸ್ಮಾಲ್ ಕಾನ್ಸೆಪ್ಟ್ ಇದು. ಇದೊಂದು ಸ್ಪೇಷಿಯಸ್ ಕಿಚನ್ ಬರುತ್ತೆ. ಸೊ ಕಂಪ್ಲೀಟ್ ಇದ್ರಲ್ಲಿ ಆಕ್ರಿಲಿಕ್ ಫಿನಿಶ್ ಮಾಡಿರೋದು. ಇಲ್ಲಿ ಬಂದ್ರೆ ನಿಮ್ಗೆ ವಾಶ್ ಬೇಸಿನ್ ಏರಿಯಾ ವಿತ್ ಕಾಮನ್ ಟಾಯ್ಲೆಟ್ ಇದೆ. ಪ್ಯಾರೆಂಟ್ಸ್ ಬೆಡ್ರೂಮ್ ಅಲ್ಲಿ ನಿಮ್ಗೆ ಸಿಂಪಲ್ ಆಗಿ ಮಾಡಿರೋಂಥದ್ದು. ಇಲ್ಲೊಂದು ಬೆಡ್ರೂಮ್ ಇದೆಯಲ್ಲ, ಇಲ್ಲಿ ನೋಡ್ಬೋದು ಪ್ಯಾನಲ್ ಬೋರ್ಡ್, ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ವಿತ್ ಗ್ಲಾಸ್ ಪಾರ್ಟಿಷನ್. ವಾಲ್ ಹೆಡ್ ಬೋರ್ಡ್ ಏನಿದೆಯಲ್ಲ, ಇಲ್ಲಿ ನಾವು ವಾಲ್ ಪೇಪರ್ ಯೂಸ್ ಮಾಡಿರೋದು. ಸ್ಪೇಷಿಯಸ್ ಆಗಿದೆ ಬಾಲ್ಕನಿ. ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ. ಬಟ್ ನಮ್ಮ ಕ್ಲೈಂಟ್ ಇದನ್ನ ಲೈಬ್ರರಿ ಗಜಿಬೋ ವಿತ್ ಸ್ಮಾಲ್ ಗಾರ್ಡನ್ ಏರಿಯಾ ಬರುತ್ತೆ. ಒಂದ್ಸಲ ಚೆರಿಶ್ ಹ್ಯಾಪಿ ಹೋಮ್ ಬನ್ನಿ, ನಿಮ್ಮ ಕಂಪ್ಲೀಟ್ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಂಡು. ಚೆರಿಶ್ ಅವ್ರ ಇಂಟೀರಿಯರ್ಸ್ ಟೀಮ್ ತುಂಬಾ ಚೆನ್ನಾಗಿತ್ತು. 60 lakhs ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ ಕಟ್ಟಿರುವಂತದ್ದು ಮನೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮೊಂದೇ ಒಂದು ಬ್ಯೂಟಿಫುಲ್ ಆಗಿರೋ ಪ್ರಾಜೆಕ್ಟ್ ತೋರಿಸ್ತೀನಿ. ಆ್ಯಕ್ಚುಲಿ ಈ ಲೊಕೇಶನ್ ಬಂದ್ಬಿಟ್ಟು ನಮ್ಮ ಬೆಂಗಳೂರು ವಾಜರಳ್ಳಿ, ಅಂದರೆ KSIT ಕಾಲೇಜು KSEM ಕಾಲೇಜ್ ಹತ್ರನೇ ಬರುತ್ತೆ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಫಸ್ಟು ಶಾಕ್ ಆಗಿದೆ ಏನಂದರೆ, ಈ ಮನೆ ನೋಡ್ಬಿಟ್ಟು 30-40 ಅಲ್ಲಿ ಕಟ್ಟಿರೋದಂತೆ. ಆ್ಯಕ್ಚುಲಿ ಬಂದ್ಬಿಟ್ಟು 30-40 ಅಲ್ಲೇ ಕಟ್ಟಿರೋದಂತೆ. ಬಟ್ ನೋಡೋಕ್ಕಂತೂ ಒಂಥರ ದೊಡ್ಡದಾಗಿ ಕಾಣಿಸುತ್ತೆ ಸೈಟ್ ಡೈಮೆನ್ಷನ್, ಬಟ್ 30-40 ಅಲ್ಲಿ ಕಟ್ಟಿರೋವಂಥದ್ದು. ಆ್ಯಂಡ್ ಈ ಮನೆ ಕಟ್ಟಿರೋ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ 60 lakhs ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಕಟ್ಟಿರೋವಂಥದ್ದು ಮನೆ. ಆಮೇಲೆ ತುಂಬ ಜನ ಏನಂದರೆ, ಒಂದು ಮನೆ ಕಟ್ಟಬೇಕಂದ್ರೆ ಒಂದು ಬಡ್ಜೆಟ್ ಜಾಸ್ತಿ ಇರಬೇಕು, ಒಂದು ಪ್ರೈಸಿಂಗ್ ಜಾಸ್ತಿ ಇರಬೇಕು, ಆವಾಗಲೇ ಕ್ವಾಲಿಟಿ ಮೆಟೀರಿಯಲ್ಸ್ ಬರುತ್ತೆ, ಆವಾಗಲೇ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಬಟ್ ಆ ಥರ ಏನೂ ಇಲ್ಲ. ಚೆರಿಶ್ ಹ್ಯಾಪಿ ಹೋಮ್ಸ್ದು 10th year ಆ್ಯನಿವರ್ಸರಿಗೆ ನಿಮಗೆ 1650 per square feet ಇಂದಾನೆ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ಸ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಿದೆ. ಅದನ್ನು ಚೆರಿಶ್ ಹ್ಯಾಪಿ ಹೋಮ್ಸ್ ಅವ್ರದ್ದು 10th anniversary ಇದು. ಸೊ ಈ ಮನೆ ಆ್ಯಕ್ಚುಲಿ ಬಂದ್ಬಿಟ್ಟು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಒಂದು ಬಡ್ಜೆಟ್ ಅಂತ ಹೇಳ್ಬೋದು ಮತ್ತು ಲಕ್ಸುರಿ ಅಂತಲೇ ಹೇಳ್ಬೋದು, ಎರಡು ಮಿಕ್ಸ್ ಆಗಿ ಮಾಡಿರೋವಂಥದ್ದು ಮನೆ. ಸೊ ಈ ಮನೆ ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲನೂ ನೋಡೋಣ ಬನ್ನಿ. ಓಕೆ, ಸೊ ಇವತ್ತು ನಮ್ಮ ಮುಂದೆ ನೋಡ್ತಿರ್ಬೋದು ಅನುಪಮ ಮೇಡಮ್ ಇದ್ದಾರೆ. ಇವರು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಈ ಪ್ರಾಜೆಕ್ಟ್ ಎಕ್ಸಾಕ್ಟ್ಲಿ ಎಲ್ಲಿ ಲೊಕೇಟ್ ಆಗಿರೋದು? ನಮ್ಮ ಪ್ರಾಜೆಕ್ಟ್ ಲೊಕೇಟ್ ಆಗಿರೋದು ವಾಜರಳ್ಳಿ ಹಾಲಿಡೇ ವಿಲೇಜ್ ಅಲ್ಲಿ. ಓಕೆ, ಸೂಪರ್ ಮೇಡಮ್. ಇದು ಸ್ಟಾರ್ಟಿಂಗ್ ಆಕ್ಚುಲಿ ನಾನು ಬಂದಾಗ ನಿಮ್ಮನ್ನ ಕೇಳಿದೆ, ಇದು 30-14 ಅಂತ ಮೂಸದಿ ಕೇಳಿದೆ. ಹೌದು ಸರ್, 30-14 ಅಂತ ಹೇಳಿದ್ರಿ. ಇದು ಯಾವ ತರ 30-40 ಬರುತ್ತೆ? ಆಕ್ಚುಲಿ ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ 40 ಬಂದು ರೋಡ್ಗಿದೆ, 30 ನಮಗೆ ಬ್ಯಾಕ್ ಸೈಡ್ ಬರುತ್ತೆ. 40/30 ಬರುತ್ತೆ. ಓಕೆ, ಸೊ ಇದು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟಾಗಿದೆ? ಕನ್ಸ್ಟ್ರಕ್ಷನ್ ಕಾಸ್ಟ್ ಅರೌಂಡ್ 60 lakhs ಕನ್ಸ್ಟ್ರಕ್ಷನ್ಗೆ ಅಂತ ಆಗಿರೋದು. ಓಕೆ, ಸೊ ಎಲಿವೇಶನ್ ಎಲ್ಲ ಯಾವ ತರ ಪ್ಲಾನ್ ಮಾಡಿದ್ದೀರಾ? ಸೊ ಎಲಿವೇಶನ್ ನೀವು ಆಲ್ರೆಡಿ ನೋಡ್ತಾ ಇರಬಹುದು, ಕಂಪ್ಲೀಟ್ ಎಲಿಗೆಂಟ್ ಡಿಸೈನ್ ಮಾಡಿದೀವಿ. ಓಕೆ, ಸೊ ಎಲ್ಲ ಸಿಂಪಲ್ ಆಗಿ ಯೂನಿಕ್ ಆಗಿದೆ. ಸೊ ಅಲ್ಲಿ ನೋಡಬಹುದು ರೆಕ್ಟಾಂಗುಲರ್ ಪ್ರೊಜೆಕ್ಷನ್ಸ್, ಅಲ್ಲಿ ಟೆಕ್ಸ್ಚರ್ ಪೇಂಟ್ ಮಾಡಿದೀವಿ. ಸೊ ಇಲ್ಲೂ ಅಷ್ಟೇ ಬ್ರೌನ್ ಕಲರ್ ಅಲ್ಲಿ ಇರೋದೆಲ್ಲ ಟೆಕ್ಸ್ಚರ್ ಪೇಂಟ್ ಮಾಡಿರೋದೆ. ಬಾಕ್ಸ್ ವಿಂಡೋಸ್ ಕೊಟ್ಟಿದೀವಿ, ಎಡ್ಜ್ ಬ್ಯಾಂಡಿಂಗ್ ತರ ಮಾಡಿದೀವಿ, ಬಾಲ್ಕನಿ ಮತ್ತೆ ಗಜಿಬೋ ಏರಿಯಾನ. ಸೊ ಇದು G+3 ಫ್ಲೋರ್ಸ್ ಇದೆ. G+3 ಇದು ಏನಂದ್ರೆ ಲೈಕ್ ಲುಕ್ಸ್ ಬಂದ್ಬಿಟ್ಟು ಅಪಾರ್ಟ್ಮೆಂಟ್ ತರನೂ ಕಾಣಿಸುತ್ತೆ, ಮನೆ ತರನೂ ಕಾಣಿಸುತ್ತೆ, ಎರಡು ಒಂಥರ ಸೂಪರ್ ಆಗಿ ಮಾಡಿದ್ದೀರಾ. ಸೊ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ಏನಂದ್ರೆ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತಾ ಅಥವಾ ಹೇಗೆ ಮುಂದೆಗಡೆ? ರ್ಯಾಂಪ್ ಹೇಳ್ತಾ ಇದ್ದೀರಾ? ಸೊ ರ್ಯಾಂಪ್ ಎಲ್ಲ ಇವಾಗ ರೋಡ್ ಲೆವೆಲ್ ನ ನೋಡ್ಕೊಂಡು ಮ್ಯಾಚ್ ಮಾಡೋ ತರ ಇರುತ್ತೆ. ಸೊ ನಮ್ಗೆ ಪಾರ್ಕಿಂಗ್ ಗೆ ಆಕ್ಸೆಸ್ ಎಲ್ಲ ಈಸಿ ಆಗಿರ್ಲಿ ಅಂತ ರ್ಯಾಂಪ್ ನ ಮಾಡ್ತೀವಿ. ಓಕೆ, ಸೊ ಗೇಟ್ ಅದು ಎಷ್ಟು ಲೆಂತ್ ಬರುತ್ತೆ ಅದೊಂದು? ಸೊ ಗೇಟು 5 feet ಹೈಟ್ ಇದೆ. ಸೊ 20 feet ಬಿಡ್ತಿರೋದು. 20 feet ಬಿಡ್ತೀವಿ. ಹೌದು, ಎಲ್ಲ ಕಂಪ್ಲೀಟ್ MS ಅಲ್ಲೇ ಮಾಡಿರೋದು. ಸೂಪರ್. ಸೊ ಒಳಗಡೆ ಪಾರ್ಕಿಂಗ್ ಸ್ಪೇಸ್ ಕೂಡ ಯೂಸ್ ಆಗಿದೆ. ಆಲ್ಮೋಸ್ಟ್ ಒಂದು 2 ದೊಡ್ಡ SUV 3 ಚಿಕ್ಕ ಕಾರ್ಸ್ ಕೂಡ ಪಾರ್ಕ್ ಮಾಡಬಹುದು. ಸೊ ಇಲ್ಲಿ ಯಾವ ತರ ಎಲ್ಲ ಪ್ಲಾನಿಂಗ್ ಮಾಡಿ? ಇಲ್ಲಿ 1 BHK ರೆಂಟಲ್ ಹೌಸ್ ಇದೆ ಈ ಕಡೆ. ಸೊ ಇಲ್ಲಿ ನೋಡಬಹುದು ನಾನ್ ಸ್ಕಿಡ್ಡಿ ಟೈಲ್ಸ್ ನ ಮಾಡಿರೋದು ಇಲ್ಲಿ ಪಾರ್ಕಿಂಗ್ ಗೆ. ಸೊ ಒಂದು ಲಿಫ್ಟ್ ರೂಮ್ ಬರುತ್ತೆ, ಪ್ಲಸ್ ಆ ಕಡೆ ಸ್ಟೋರೇಜ್ ಯೂನಿಟ್ ತರ ಮಾಡಿರೋದು. ಸೊ ಇಲ್ಲಿ ನೋಡಬಹುದು ನಮ್ಗೆ ಮನೆಗೆ ಎಂಟ್ರೆನ್ಸ್ ಈ ಕಡೆ ಬರುತ್ತೆ. ಕಂಪ್ಲೀಟ್ ಸೇಫ್ಟಿ ಮೆಜರ್ಮೆಂಟ್ಸ್ ತಗೊಂಡು ಸೊ MS ಅಲ್ಲಿ ಪರ್ಗೋಲಾ ಎಲ್ಲ ಪ್ರೊವೈಡ್ ಮಾಡಿದೀವಿ. ಸೊ ಒಂದು MS ಡೋರ್ ಕೂಡ ಪ್ರೊವೈಡ್ ಮಾಡಿದೀವಿ. ಸೊ ಈ ಕಡೆಯಿಂದ ಎಂಟ್ರಿ ಆಗ್ತೀವಿ ಫಸ್ಟ್ ಫ್ಲೋರ್ ಗೆ. ಸ್ಟೇರ್ ಕೇಸ್ ಅಲ್ಲೆಲ್ಲ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದೀವಿ. ಸೊ ಇದು ನಾನ್ ಸ್ಕಿಡ್ ಇರುತ್ತೆ. ಸೊ ಕಂಪ್ಲೀಟ್ MS
ರೈಲಿಂಗ್ಸೇ ಯೂಸ್ ಮಾಡಿರೋದು. ಸೊ ಇಲ್ಲಿ 2 ರೆಂಟಲ್ ಯೂನಿಟ್ ಬರುತ್ತಲ್ಲ? ಇಲ್ಲ, ಒಂದು ಸಿಂಗಲ್ BHK ರೆಂಟಲ್ ಯೂನಿಟ್. ಓಕೆ ಮೇಡಮ್, ಇವಾಗ ಮೇಲ್ಗಡೆ ಹೋಗಕ್ ಮುಂಚೆ ಇದು ಆಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಒಂದು ರೆಂಟಲ್ ಯೂನಿಟ್ ಇದೆ. ಇದು ಯಾವ ತರ? ಇದು ಲಿಫ್ಟ್ ರೂಮು. ಸೊ ಇಲ್ಲಿ ಕ್ಯಾಪ್ಸೂಲ್ ಲಿಫ್ಟ್ ಪ್ರೊವೈಡ್ ಮಾಡಿದ್ದೀವಿ. ಮೇಲ್ಗಡೆ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ 2 ವೀಲರ್ ಪಾರ್ಕಿಂಗು ಮತ್ತೆ ಇಲ್ಲಿ ನೀವು ನೋಡ್ಬೋದು ಸಂಪ್ ಇಲ್ಲೇ ಓಪನಿಂಗ್ ಇರೋದು. ಸೊ ಇಲ್ಲಿ ಇದು ಒಂದು ರೆಂಟಲ್ ಹೌದು ಯುಟಿಲಿಟಿ ಬರುತ್ತೆ. ಓಕೆ. ಸೊ ಫಸ್ಟ್ ಫ್ಲೋರ್ ಎಂಟ್ರಿ ಆಗುವಾಗ ಇಲ್ಲಿ ನೋಡ್ಬೋದು ಸೇಫ್ಟಿಗೆ ಅಂತ ಹೇಳಿ CNCL ಡಿಸೈನ್ ಮಾಡಿ ಸೊ ಎಲಿವೇಶನ್ ಪಾರ್ಟ್ ಅಲ್ಲಿ ಹೈಲೈಟ್ ಮಾಡೋದಕ್ಕೋಸ್ಕರ. ಎಷ್ಟು ಹೈಟ್ ಬರುತ್ತೆ? ಆಲ್ಮೋಸ್ಟ್ 11 ಫೀಟ್ ಇದೆ. ಹೌದು, ಇದು 12 ಫೀಟ್ ಹೈಟ್ ಇದೆ. 12 ಫೀಟ್ ಹೈಟ್ ಇದೆ. ಓಕೆ. ಸೊ ಇಲ್ಲೆಲ್ಲ ಇಲ್ಲಿ ಟೈಲ್ಸ್ಗೆ ಗ್ರನೈಟ್ ಅಲ್ಲಿ ಬಾರ್ಡರ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ, ಲುಕ್ಗೋಸ್ಕರ. ಹೌದು ಹೈಲೈಟ್ ಮಾಡೋದಕ್ಕೆ. ಸೊ ಇಲ್ಲೆಲ್ಲ ಪರ್ಗೋಲಾಗಳೇನು ಪ್ರೊವೈಡ್ ಮಾಡಿದೀವಲ್ಲ ಎಲ್ಲ ಸೇಫ್ಟಿಗೋಸ್ಕರ. ಸೊ ಎಂಟ್ರೆನ್ಸ್ ನೋಡ್ಬೋದು, ಒಂಥರ ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ. ಇದು ಯಾವ ತರ ಪ್ಲಾನಿಂಗ್ ಆಗಿರೋದು? ಇದು ಸ್ಟೋನ್ ಕ್ಲಾಡಿಂಗ್ ಬರುತ್ತೆ. ಹಿಂದೆ ನಾವು ಟೆಕ್ಸ್ಚರ್ ಪೇಂಟ್ ಮಾಡಿದೀವಿ. ಸೊ ಎಂಟ್ರೆನ್ಸ್ ಅಲ್ಲಿ ಒಂದು ಗುಡ್ ಲುಕ್ ಇರ್ಲಿ ಅಂತ ಹೇಳಿ ಮಾಡಿರೋದು. ಈ ನೇಮ್ ಬೋರ್ಡ್ ಇದೆಯಲ್ಲ ಶ್ರೀ ವೈಷ್ಣವಿ, ಇದು ನಮ್ ಕ್ಲೈಂಟ್ ಡಾಟರೇ ಮಾಡಿರೋದು, ಅವರೇ ಓನ್ ಆಗಿ ಕೈಯಲ್ಲಿ ಮಾಡಿರೋದು. ಸೂಪರ್ ನೈಸ್. ಸೊ ಎಂಟ್ರೆನ್ಸ್ ಡೋರು ಸೊ 8x4 ಫ್ರೇಮ್ ಸೈಜ್ ಇದೆ. ನಿಮ್ಗೆ ಗೊತ್ತು 8x4 ಫ್ರೇಮ್ ಸೈಜ್ ಕೊಟ್ರೆ ನಮಗೆ ಡೋರ್ ಹೈಲೈಟ್ ಆಗುತ್ತೆ. ಇದು ಫುಲ್ ಟೀ ಕುಡ್ ಬರುತ್ತೆ. ಇದು ಕಂಪ್ಲೀಟ್ ಟೀ ಕುಡ್. ಓಕೆ. ಫಿಟ್ಟಿಂಗ್ಸ್ ಎಲ್ಲ ಯಾವುದು? ಬ್ರಾಸ್ ಫಿಟ್ಟಿಂಗ್ ಕೊಟ್ಟಿದೀವಿ. ಓಕೆ ಓಕೆ. ಸೊ ಗೋದ್ರೇಜ್ ದು ಬ್ರಾಸ್ ಫಿಟ್ಟಿಂಗ್ ನೋಡಿ ಎಷ್ಟು ಪ್ಲೆಸೆಂಟ್ ಆಗಿದೆ. ಸೊ ಯೂಸ್ ಮಾಡಿ ಎಲ್ಲೂ ಸ್ಪೇಸ್ ವೇಸ್ಟ್ ಆಗಿಲ್ಲ, ಎಲ್ಲ ಕ್ಲೀನ್ ಆಗಿ ಕಂಪ್ಲೀಟ್ ಸ್ಪೇಸ್ ಯುಟಿಲೈಸೇಷನ್ ವಿತ್ ವಾಸ್ತು. ಮತ್ತೆ ನೀವು ನೋಡ್ತಾ ಇರಬಹುದು ಎಲ್ಲ ಲೈಟ್ ಕಲರ್ ಎಲ್ಲದನ್ನು ಪ್ಲಾನ್ ಮಾಡಿರೋದು. ಕಾಂಬಿನೇಷನ್ ಎಲ್ಲ ಲೈಟ್ ಕಲರ್ಸ್ ಇದೆ. ಓಕೆ. ಸೊ ಲೈಟ್ ಕಲರ್ಸ್ ಇತ್ತಂದ್ರೆ ಕಾಮ್ ಆಗಿರುತ್ತೆ ಕಂಪ್ಲೀಟ್ ಮನೆ. ಸೊ ಮೇಲ್ಗಡೆ POP ಲೈಟ್ಸ್ ಇದೆಯಾ? ಹೌದು. ಇಲ್ಲಿ ನಾವು ಫಾಲ್ ಸೀಲಿಂಗ್ ಮಾಡಿರೋದು. ಅಲ್ಲಿ ನಮಗೆ ವಾಲ್ ಪೇಪರ್ ಯೂಸ್ ಮಾಡಿರೋದು. ಫಾಲ್ ಸೀಲಿಂಗ್ ಗೋಲ್ಡನ್ ಕಲರ್ದು. ಇಲ್ಲಿ ನಮ್ಮ ಮೇನ್ ಪೂಜಾ ರೂಮ್ ನೋಡಿ. ಸೊ ಇಲ್ಲಿ ಗೋಪುರ ವಿನಿಯರ್ ಫಿನಿಶ್ ಅಲ್ಲಿ ಗೋಪುರ ಪ್ಲಾನ್ ಮಾಡ್ಕೊಂಡಿದ್ದು. ಸೊ ಇಲ್ಲಿ ಡಬಲ್ ಲೈಟ್ ವಾಲ್ ಮಾಡಿ ಇಲ್ಲಿ ಸ್ಕೈಲೈಟ್ ಪ್ರೊವೈಡ್ ಮಾಡಿದೀವಿ. ಪೂಜಾ ರೂಮ್ಗೆ ಕಂಪ್ಲೀಟ್ ಸೂರ್ಯನ ಬೆಳಕು ಡೈರೆಕ್ಟ್ ಬರಬೇಕು, ಅಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ಬೇಕು ಅಂತ. ಸೊ ಇಲ್ಲೆಲ್ಲ CNC ಕಟ್ಟಿಂಗ್ ಮಾಡಿರೋದು. ಸ್ವಸ್ತಿಕ್, ಓಮು ಎಲ್ಲದನ್ನು ಪ್ಲಾನ್ ಮಾಡಿ ಹೌದು. ಅದ್ರ ಪಕ್ಕದಲ್ಲೇ ಒಂದು ಕ್ಯಾಪ್ಸೂಲ್ ಲಿಫ್ಟ್ ಇದೆ. ಸೊ ನಿಮ್ಗೆ ಏಜ್ ಆದವ್ರಿಗೆ ಮತ್ತೆ ಈಸಿಯಾಗಿ ಮೇಲ್ಗಡೆ ಓಡಾಡ್ಬೇಕು ಅಂದ್ರೆ ಇದು ಗ್ರೌಂಡ್ ಟು 3rd ಫ್ಲೋರ್ ತನಕ ಲಿಫ್ಟ್ ಪ್ರೊವಿಷನ್ ಇದೆ. ಮತ್ತೆ ವೆಂಟಿಲೇಷನ್ ಗೆ ಎಷ್ಟು ಸೈಜ್ ವಿಂಡೋಸ್ ಇದೆ? 10x6 ಫೀಟ್ ವಿಂಡೋ ಇರೋದು. 6 ಫೀಟ್ ವಿಂಡೋ. ಸೊ ವೆಂಟಿಲೇಷನ್ ಸನ್ಲೈಟ್ ಮನೆಗೆ ಯಾವ್ದ್ರಲ್ಲೂ ಪ್ರಾಬ್ಲಮ್ ಆಗಿಲ್ಲ. ಸೊ ನೀವು ಟಿವಿ ಯೂನಿಟ್ ನೋಡ್ತಾ ಇರ್ಬೋದು. ಇಲ್ಲಿ ಬಂದು ಹನಿಬಿದು ಗುಡ್ ನೋಡಿದೀರ ತಾನೆ? ಅದ್ರದ್ದು ಸ್ಮಾಲ್ ಕಾನ್ಸೆಪ್ಟ್ ಇದು. ಹೆಕ್ಸಾಗೋನಲ್ ಬಾಕ್ಸ್ ನ ಓಪನ್ ಬಾಕ್ಸ್ ನ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ನೀವು ಥಿಂಗ್ಸ್ ಗಳನ್ನೆಲ್ಲ ಹೈಲೈಟ್ ಮಾಡೋದಕ್ಕೆ ಇಟ್ಕೋಬಹುದು. ಎಸ್ ಹೌದು, ನಮ್ದು ಇಂಟೀರಿಯರ್. ಸೊ ಟಿವಿ ಯೂನಿಟ್ ಅಲ್ಲಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ. ಬ್ಯಾಕ್ ಸೈಡ್ ವಾಲ್ ಪೇಪರ್ ಇದೆ. ಸೊ ಇದೆಲ್ಲ ನಮ್ಮ ಕ್ಲೈಂಟ್ಸ್ದು ಮಗಳು ಮಗಂದು ಗಿಫ್ಟ್ಗಳು, ಸಾರಿ ಪ್ರೈಸ್ಗಳು ಎಲ್ಲ ಜೋಡಿಸಿದ್ದಾರೆ. ಸೊ ಲಿವಿಂಗ್ ಹಾಲ್ ಇಂದ ಓಪನ್ ಕಿಚನ್ ವಿತ್ ಡೈನಿಂಗ್ ಬರುತ್ತೆ. ಮತ್ತೆ ಇಲ್ಲಿ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದೀವಿ, ಸ್ಮಾಲ್ ಯುಟಿಲಿಟಿ. ಅಲ್ಲಿ ಸೇಫ್ಟಿಗೆ ಅಂತ ಹೇಳಿ ಅದು ಡೋರ್ ಹಾಕಿರೋದು. ಅಂಡ್ ಇಲ್ಲಿ ಆಕ್ಚುಲಿ ಇಲ್ಲಿ MS ಡೋರು, ಇದು ಓಪನಬಲ್ ಇರುತ್ತೆ. ಇದೊಂದು ಸ್ಪೇಷಿಯಸ್ ಕಿಚನ್ ಬರುತ್ತೆ. ಸೊ ಕಂಪ್ಲೀಟ್ ಇದರಲ್ಲಿ ಆಕ್ರೆಲಿಕ್ ಫಿನಿಶ್ ಮಾಡಿರೋದು. ಸೊ ಇದೆಲ್ಲ ಗ್ಲಾಸಿ ಫಿನಿಶ್ ತರ ಆಕ್ರೆಲಿಕ್ ಫಿನಿಶ್, ಸ್ಲೈಡಿಂಗ್ ಡ್ರಾಯರ್ಸ್. ಸೊ ಇಲ್ಲಿ ನೋಡಬಹುದು ನಿಮ್ಗೆ ಗ್ಲಾಸ್ ಡೋರ್ ಕೂಡ ಪ್ರೊವೈಡ್ ಮಾಡಿದೀವಿ. ಸೊ ಈಸಿ ವಿಸಿಬಿಲಿಟಿ ಇರ್ಲಿ ಅಂತ ಹೇಳಿ. ಸೊ ಚಿಮ್ನಿ ಇದೆ. ಇದೆಲ್ಲ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಎಲಿಗೆಂಟ್ ಆಗಿ ಡಿಸೈನ್ ಮಾಡಿ ಪ್ಲಾನ್ ಮಾಡಿರೋಂತ. ಹೌದು, ಇದು ಆಕ್ರಿಲಿಕ್ ಫಿನಿಶ್ ಅಂತ ಮಾಡೋದು. ಈ ಲ್ಯಾಮಿನೇಟ್ಸ್ ಲಾಂಗ್ ಲಾಸ್ಟಿಂಗು. ಸೊ ಕ್ಲೀನಿಂಗು ಮತ್ತೆ ಎಲ್ಲದಕ್ಕೂ ಈಸಿನೂ ಇರುತ್ತೆ. ಇಲ್ಲಿ ಫಿಟ್ಟಿಂಗ್ಸ್ ಮತ್ತೆ ಕ್ವಾಡ್ಸ್ ಹಾಕಿರೋ. ಇಲ್ಲಿ ಇದು ಗ್ರನೈಟ್ ಬರುತ್ತೆ. ಸೊ ಇದು ಒಂದು ಜಾಗ್ವರ್ ಫಿಟ್ಟಿಂಗ್ಸ್ ಬರುತ್ತೆ. ಓಕೆ. ಇದು ಎಷ್ಟು ಡೈಮೆನ್ಷನ್ ಬರುತ್ತೆ? ಇದು ಒಂದು 10x10 ಇದೆ. 10x10 ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಕೂಡ ನೋಡ್ತಿರ್ಬೋದು, ಅದೊಂದು ಸ್ಪೇಸ್ ಇದೆ. ಓಕೆ. ಇಲ್ಲಿ ನಿಮ್ಗೆ ಟಿವಿ ಯೂನಿಟ್ ಬ್ಯಾಕ್ ಸೈಡ್ ನಮ್ಗೆ ಕಾಮನ್ ಟಾಯ್ಲೆಟ್ ಮಾಡ್ಕೊಂಡಿದೀವಿ. ಬಂದವ್ರಿಗೆ ಈಸಿಯಾಗಿ ಟಾಯ್ಲೆಟ್ ಆಕ್ಸೆಸ್ ಆಗಬಾರ್ದು ಅಂತ ಹೇಳಿ. ಇಲ್ಲಿ ಬಂದ್ರೆ ನಿಮ್ಗೆ ವಾಶ್ ಬೇಸಿನ್ ಏರಿಯಾ ವಿತ್ ಕಾಮನ್ ಟಾಯ್ಲೆಟ್ ಇದೆ. ಟಾಯ್ಲೆಟ್ ಅಲ್ಲಿ ಯೂಶುವಲ್ ಆಗಿ ನಾವು ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡೋದು. ಸೊ ಇದು ಕಾಮನ್ ಟಾಯ್ಲೆಟ್ ವಿತ್ ಟೇಬಲ್ ಮೌಂಟೆಡ್ ಸಿಂಕ್ ಇದೆ. ಸೊ ಇಲ್ಲಿ ಗ್ರೂವ್ ಪ್ಯಾನಲ್ ಬೋರ್ಡ್ ಹಾಕಿರೋದು, ಪ್ಯಾನಲ್ ಬೋರ್ಡ್ ಹಾಕಿ ಸೊ ಇದನ್ನ ಹೈಲೈಟ್ ಮಾಡಿದೀವಿ. ಇದು ಬಂದು ಪೇರೆಂಟ್ಸ್ ಬೆಡ್ರೂಮ್.
ಸೊ ಪ್ಯಾರೆಂಟ್ಸ್ ಬೆಡ್ರೂಮ್ ಅಲ್ಲಿ ನಿಮ್ಗೆ ಸಿಂಪಲ್ ಆಗಿ ಮಾಡಿರೋಂಥದ್ದು. ಇದನ್ನ ಈ ತರ ಜಸ್ಟ್ ಸ್ಲೈಡ್ ಮಾಡಿದ್ರೆ ಓಕೆ ನಿಮ್ಗೆ ಸ್ಟೋರೇಜ್ ಯೂನಿಟ್ಸ್ ಇದೆ. ಸ್ಟೋರೇಜ್ ಯೂನಿಟ್ ಬರುತ್ತೆ. ಇಲ್ಲಿ ವಾಕ್ ಇನ್ ವಾರ್ಡ್ರೋಬ್ ಏರಿಯಾ ವಿತ್ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ವಾಕ್ ಇನ್ ವಾರ್ಡ್ರೋಬ್ ಏರಿಯಾ ಇಲ್ಲೂ ಅಷ್ಟೇ ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿದೀವಿ ಸ್ಪೇಸ್ ಯುಟಿಲೈಸೇಷನ್ ಗೆ ಅಂತ. ಓಪನ್ ಮಾಡ್ತಿದ್ದಂಗೆ ಲೈಟ್ಸ್ ಬರುತ್ತೆ. ಯಾಕೆ ಅಂದ್ರೆ ಹಾ ಹೌದು, ನಿಮ್ಗೆ ಅಲ್ಲಿ ಒಳಗಡೆ ಇರೋದು ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ಸೊ ಇದು ಟಾಯ್ಲೆಟ್ ಕಾಮನ್, ಇದು ಅಟ್ಯಾಚ್ ಟಾಯ್ಲೆಟ್. ಇಲ್ಲಿರೋದೆಲ್ಲ ಜಾಗ್ವರ್ ಫಿಟ್ಟಿಂಗ್ಸ್, ಫ್ಲೋರ್ ಟು ಸೀಲಿಂಗ್ ಟೈಲ್ಸ್ ಇದೆ. ಹಾ ಇಲ್ಲೂ ಅಷ್ಟೇ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್. ಸೊ ಇಲ್ಲಿ 1 ಡ್ರಾಪ್ ಕೆಳಗಡೆ ಇದೆ. ಸೊ ಇದು ವೆಟ್ ಏರಿಯಾ, ಇದು ಡ್ರೈ ಏರಿಯಾ. ಓಕೆ. ಸೊ ಇದು ಫ್ಲೋರಿಂಗ್ ಇದು ವುಡನ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿರೋದು. ಇದು ನಾನ್ ಸ್ಕಿಡ್ ಇರುತ್ತೆ. ಮಕ್ಕಳು ಎಲ್ಲಾರ್ಗೂನು ಇದು ಒಳ್ಳೆದು. ಮೇಲ್ಗಡೆ ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ. ಇಲ್ಲಿ ಯಾವ ತರ ಒಂದು ಪ್ಲಾನಿಂಗ್ ಆಗಿದೆ? ಸೊ ಇಲ್ಲಿ 2 ಕಿಡ್ಸ್ ಬೆಡ್ರೂಮ್ ಇದೆ, ಒಂದು ಫ್ಯಾಮಿಲಿ ಸ್ಪೇಸ್ ಇದೆ. ಸೊ ನಿಮಗೆ ತೋರಿಸ್ತೀನಿ. ಇದು ನಮ್ಮ ಕ್ಲೈಂಟ್ ಡಾಟರ್ ಮಂಡಲ ಆರ್ಟ್ ಮಾಡಿರೋದು. ಇಲ್ಲಿ 2 ಕಿಡ್ಸ್ ಬೆಡ್ರೂಮ್ ಇರೋದು. ಸೊ ಇಲ್ಲಿ ಫಸ್ಟ್ ಇಲ್ಲೊಂದು ಬೆಡ್ರೂಮ್ ಇದೆಯಲ್ಲ, ಇಲ್ಲಿ ನೋಡ್ಬೋದು ಪ್ಯಾನಲ್ ಬೋರ್ಡ್ ಯಾವ ತರ ಡಿಸೈನ್ ಮಾಡಿದೀವಿ ಅಂತ. ಸೊ ಹೌದು, ಕಂಪ್ಲೀಟ್ ಪ್ಲೆಸೆಂಟ್ ಅನ್ನೋ ತರ ಡಿಸೈನ್ ಆಗಿದೆ. ಸೊ ಇಲ್ಲೆಲ್ಲ ನಾರ್ಮಲ್ ಪೇಂಟ್ ಯೂಸ್ ಮಾಡಿರೋಂಥದ್ದು. ಸೊ ಇದು ನೋಡ್ಬೋದು, ಇಲ್ಲಿ ಒಂದು ಸ್ಟಡಿ ಯೂನಿಟ್ ಇದೆ. ಸೊ ನಮ್ಮ ಕ್ಲೈಂಟ್ ಮಗಂಗೆ ಸ್ಟಡಿ ಟೇಬಲ್. ಇಲ್ಲೂ ಅಷ್ಟೇ ವಾಕ್ ಇನ್ ವಾರ್ಡ್ರೋಬ್ ಏರಿಯಾ ವಿತ್ ಅಟ್ಯಾಚ್ ಟಾಯ್ಲೆಟ್ ಇದೆ. ಇಲ್ಲೂ ಸ್ಲೈಡಿಂಗ್ ಡೋರ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಬರುತ್ತೆ ವಿತ್ ಲೈಟ್ಸ್ ಕೊಟ್ಟಿದ್ದಾರೆ. ಹೌದು. ಮತ್ತೆ ಇದೊಂದು ಸ್ಟೋರೇಜ್ ಸ್ಪೇಸ್ ತರ ಯೂಸ್ ಆಗುತ್ತೆ. ಸೊ ಜಸ್ಟ್ ಹಿಂಗೆ ಸ್ಲೈಡ್ ಮಾಡ್ಕೊಂಡ್ರೆ ಬರುತ್ತೆ. ಇಲ್ಲೂ ಒಂದು ವಾಶ್ರೂಮ್ ಇದೆ. ಇದು ವಾಶ್ರೂಮ್, ಅಟ್ಯಾಚ್ ವಾಶ್ರೂಮ್. ಇಲ್ಲಿ ಪಾರ್ಟಿಷನ್ ಇದೆ, ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ವಿತ್ ಗ್ಲಾಸ್ ಪಾರ್ಟಿಷನ್. ಇದು ಅಷ್ಟೇ ಗ್ಲಾಸ್ ಡೋರ್ ಸ್ಲೈಡ್ ಮಾಡ್ಕೊಳ್ಳೋದು. ಸೊ ನೀವು ಇಲ್ಲಿ ನೋಡ್ಬೋದು ಟೈಲ್ಸ್, ವಾಲ್ ಕ್ಲಾಡಿಂಗ್ ಎಲ್ಲ ಇದನ್ನೆಲ್ಲ ಮೊದಲೇ ಡಿಸೈನ್ ಅಲ್ಲಿ ಪ್ಯಾಟರ್ನ್ ಎಲ್ಲ ಸೆಟ್ ಮಾಡಿ ಕೊಡ್ತೀವಿ. ಫ್ಲೋರ್ ಟು ಸೀಲಿಂಗ್ ತನಕ. ಎಸ್ ಟೇಬಲ್ ಮೌಂಟೆಡ್ ಸಿಂಕ್ ಇದೆ. ಇದು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್. ಇದು 10x12 ಇದೆ. 10x12 ಬರುತ್ತೆ. ಹೌದು, ಬೆಡ್ರೂಮ್. ಸೊ ಇಲ್ಲಿ ಒಂದು ಬಾಲ್ಕನಿ ಪ್ರೊವೈಡ್ ಮಾಡಿದೀವಿ ಸೆಕೆಂಡ್ ಫ್ಲೋರ್ ಅಲ್ಲಿ. ಆ ಬಾಲ್ಕನಿ ಏನಂದ್ರೆ 2 ಬೆಡ್ರೂಮ್ಗೂ ಸೇಮ್ ಆಕ್ಸೆಸ್, ಲೈಕ್ ಅಲ್ಲೂ ಆಕ್ಸೆಸ್ ಇದೆ, ಇಲ್ಲೂ ಆಕ್ಸೆಸ್ ಇದೆ. ಇದೊಂದು ಹೌದು, ಅದು ಆ ಬೆಡ್ರೂಮ್ಗೆ ಓಪನ್ ಇರುತ್ತೆ. ಸೊ ಇದು ರೋಡ್ ಸೈಡ್ಗೆ ಬಾಲ್ಕನಿ ಬರುತ್ತೆ. ಸೊ ಈ ಫ್ಲೋರ್ ಅಲ್ಲಿ ಟೋಟಲ್ 2 ಬೆಡ್ರೂಮ್ಸ್ ಬರುತ್ತೆ. ಹೌದು. ಸೊ ಇಲ್ಲಿ ನೋಡಬಹುದು, ಇದೊಂದು ಬೆಡ್ರೂಮ್. ಓಕೆ. ಇಲ್ಲಿ ವಾಲ್ ಹೆಡ್ ಬೋರ್ಡ್ ಏನಿದೆಯಲ್ಲ, ಇಲ್ಲಿ ನಾವು ವಾಲ್ ಪೇಪರ್ ಯೂಸ್ ಮಾಡಿರೋದು. ಸೊ ಇದು ಅಷ್ಟೇ, ಎಷ್ಟು ಪ್ಲೆಸೆಂಟ್ ಆಗಿದೆ ಡಿಸೈನ್ ಎಲ್ಲದನ್ನು ಅಂತ ನೋಡ್ಬೋದು. ಇದು ನಮ್ಮ ಕ್ಲೈಂಟ್ ಡಾಟರ್ ಬೆಡ್ರೂಮ್. ಸೊ ಅವ್ರಿಗೆ ಬೇಕಾದ ತರ ಅವರು ಡಿಸೈನ್ ಮಾಡಿಸ್ಕೊಂಡಿದ್ದಾರೆ. ವಿತ್ ಫಾಲ್ ಸೀಲಿಂಗ್ ಕೂಡ ಇದೆ. ಸೊ ಲೈಟ್ ಆಗಿ ಸ್ಟ್ರಿಪ್ ಲೈಟ್ ತರ ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡಿದೀವಿ. ಸೊ ಇದು ಬಾಲ್ಕನಿಗೆ ಸ್ಲೈಡಿಂಗ್ ಡೋರ್ ಬರುತ್ತೆ. ಕೊಟ್ಟಿದೀವಿ UPVC ವಿತ್ ಮಸ್ಕಿಟೋ ಮೆಶ್ ಕೂಡ ಇದೆ. ಸೊ ನಾವು ವೆಂಟಿಲೇಷನ್ಗೆ ಅಂತ ಹೇಳಿ ಬಿಟ್ಕೊಳ್ಬಹುದು. ಅಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಗ್ಲಾಸ್ ವಿತ್ SS ರೈಲಿಂಗ್ಸ್ ಪ್ರೊವೈಡ್ ಮಾಡಿದ್ದೀವಿ. ಈ ಬಾಲ್ಕನಿ ಸ್ಪೇಷಿಯಸ್ ಆಗಿದೆ. ಬಾಲ್ಕನಿ ಕಂಪ್ಲೀಟ್ ಒಂದೊಂದು ಪ್ಲೇಸ್ನು ಅಷ್ಟೇ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ, ಸ್ಪೇಸ್ ಎಲ್ಲೂ ವೇಸ್ಟ್ ಆಗ್ದಂಗೆ. ಮತ್ತೆ ಇಲ್ಲಿ ಬಂದ್ರೆ ವಾಕ್ ಇನ್ ವಾರ್ಡ್ರೋಬ್ ಏರಿಯಾ ವಿತ್ ಡ್ರೆಸ್ಸಿಂಗ್ ಮಿರರ್ ಅಂಡ್ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ಇಲ್ಲೂ ಅಷ್ಟೇ ಸೇಮ್ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್. ಸ್ಟೋರೇಜ್ ಯೂನಿಟ್ಸ್ ಎಲ್ಲ ಇದೆ, ಟೇಬಲ್ ಮೌಂಟೆಡ್ ಸಿಂಕ್. ಸೊ ಇಲ್ಲಿ ನೋಡ್ಬೋದು, ವಾಕ್ ಇನ್ ಇದು ಡ್ರೆಸ್ಸಿಂಗ್ ಮಿರರ್ ಅಲ್ಲೂ ಅಷ್ಟೇ ಸ್ಟ್ರಿಪ್ ಲೈಟ್ ನ ಹೈಲೈಟ್ ಮಾಡಿದೀವಿ. ಚಾರ್ಕೋಲ್ ಪ್ಯಾನಲ್ಸ್ ಅದು ಗುರು ಅಲ್ಲಿ ಪ್ಲಾನ್ ಮಾಡಿರೋದು. ಇದು ಡೈಮೆನ್ಷನ್ ಸೇಮ್ ಬರುತ್ತಾ ಅಥವಾ 10x12 ಬರುತ್ತೆ? 10x12 ಬರುತ್ತೆ. ಹೌದು. ಓಕೆ. ಸೊ ಇದ್ರ ಪಕ್ಕದಲ್ಲಿ ನೆಕ್ಸ್ಟ್ ಏನು ಬರುತ್ತೆ? ಇಲ್ಲಿ ಫ್ಯಾಮಿಲಿ ಸ್ಪೇಸ್ ಆಕ್ಚುಲಿ. ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಬಟ್ ನಮ್ಮ ಕ್ಲೈಂಟು ಪ್ಲೇ ಟೈಮ್ ಅನ್ನೋ ಥರ ಎಲ್ಲ ಸೆಟ್ ಮಾಡಿಕೊಂಡು ಆಟ ಆಡ್ತಾರೆ. ಮತ್ತೆ ನಮ್ಮ ಕ್ಲೈಂಟ್ ಡಾಟರು ಆರ್ಟಿಸ್ಟ್ ಕಮ್ ಡೆಂಟಿಸ್ಟ್. ಸೊ ಅವರು ಎಷ್ಟೊಂದು ಟೈಮ್ ಪಾಸ್ ಮಾಡೋದಕ್ಕೆ ಇಲ್ಲಿ ಎಲ್ಲ ಪೇಂಟಿಂಗ್ಸ್ ಎಲ್ಲ ಮಾಡ್ಕೊಂಡು ರೆಸ್ಟ್ ಮಾಡ್ತಾರೆ. 3rd ಫ್ಲೋರ್ಗೆ ಹೋಗೋಣ. ಅಲ್ಲಿ ಮಾಸ್ಟರ್ ಬೆಡ್ರೂಮ್ ವಿತ್ ಫ್ಯಾಮಿಲಿ ಸ್ಪೇಸ್ ಇದೆ. ಸೊ ಅದನ್ನ ಯಾವ ತರ ಡಿಸೈನ್ ಮಾಡಿದೀವಿ ಅಂತ ಹೇಳ್ತೀನಿ. ಇದು ನೋಡ್ಬೋದು, ವೆಂಟಿಲೇಷನ್ ಪ್ಲಸ್ ಸನ್ಲೈಟ್ಗೋಸ್ಕರ. ಸೊ ಇಷ್ಟು ಹ್ಯೂಜ್ ವಿಂಡೋ ನೀವು ಓಪನ್ ಮಾಡಕ್ ಆಗಲ್ವಲ್ಲ. ಸೊ ಇಲ್ಲಿ ಕೆಳಗಡೆ ಓಪನಬಲ್ ಡೋರ್ ಕೊಟ್ಟಿದ್ದೀವಿ, ಮೇಲ್ಗಡೆ ಫಿಕ್ಸ್ಡ್ ಡೋರ್ ಇದೆ. ಸೊ ಇಲ್ಲೂ ಅಷ್ಟೇ ಸ್ಟೇರ್ ಕೇಸ್ ಹತ್ರ ಸ್ಮಾಲ್ ಲೈಟ್ಸ್ ಇದೆ, ಸ್ಟೇರ್ ಕೇಸ್ ಹೈಲೈಟ್ ಆಗೋದಕ್ಕೋಸ್ಕರ. ಅಂಡ್ ಇಲ್ಲಿ ಗ್ರನೈಟ್ ಯೂಸ್ ಮಾಡಿರೋದು ಫ್ಲೋರಿಂಗ್. ಅಂಡ್ ಇದು ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಾವು ನಿಮ್ಗೆ ಇನ್ನೊಂದು ಹೇಳ್ಬೇಕು, 3rd ಫ್ಲೋರ್ ಅಲ್ಲಿ
ಜಿಪ್ಸಮ್ ಪ್ಲಾಸ್ಟ್ರಿಂಗ್ ಮಾಡಿರೋದು. ಜಿಪ್ಸಮ್ ಪ್ಲಾಸ್ಟ್ರಿಂಗ್ ಅಂದ್ರೆ ನಿಮ್ಗೆ ಏನು ಸಿಮೆಂಟ್ ಕಾಂಕ್ರೀಟ್ ಪ್ಲಾಸ್ಟ್ರಿಂಗ್ ಮಾಡ್ತೀವಲ್ಲ ಆ ಥರ ಇವಾಗ ಅದನ್ನ ಮಾಡಿ ಅದು ಕ್ಯೂರಿಂಗ್ ಮಾಡಿ ಅದೇನು ಇರಲ್ಲ, ಟೈಮ್ ಲೈನ್ ಕಂಪ್ಲೀಟ್ ಕಡಿಮೆ ಆಗುತ್ತೆ. ಜಿಪ್ಸಮ್ ಪ್ಲಾಸ್ಟ್ರಿಂಗ್ ಮಾಡೋದ್ರಿಂದ ನಮ್ಗೆ ಕ್ರ್ಯಾಕ್ ಕೂಡ ಬರಲ್ಲ, ಏನು ಬರಲ್ಲ. ಸೊ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿರುತ್ತೆ. ಎಸ್ ತುಂಬಾ ಸ್ಮೂತ್ ಆಗಿರುತ್ತೆ, ಕ್ವಿಕ್ ಆಗಿ ಆಗುತ್ತೆ. ಅದಕ್ಕೆ ಕ್ಯೂರಿಂಗ್ ಟೈಮ್ ಅನ್ನೋದು ಏನು ಇರಲ್ಲ. ಸೊ ಬೇಗ ಫಿನಿಶ್ ಮಾಡ್ಕೊಂಡು ಇದ್ ಮಾಡ್ಬೋದು. ಮತ್ತೆ ಕ್ವಾಲಿಟಿ ಮೆಟೀರಿಯಲ್ ಇರುತ್ತೆ. ಎಸ್. ಇಲ್ಲಿ ವಾಲ್ ಪೇಪರ್ಸ್ ಬರುತ್ತೆ. ಹೆಡ್ ಬೋರ್ಡ್ ಅಲ್ಲಿ ಇಲ್ಲಿ ವಾಲ್ ಪೇಪರ್ ಯೂಸ್ ಮಾಡಿರೋದು. ಸೊ ಬೆಡ್ ಕೂಡ ನೋಡಬಹುದು, ಸಿಂಪಲ್ ಆಗಿ ಎಲಿಗೆಂಟ್ ಆಗಿದೆ. ಹೌದು. ಮತ್ತೆ ಇಲ್ಲಿ ಬೇ ವಿಂಡೋ ಪ್ರೊವೈಡ್ ಮಾಡಿದೀವಿ, ಕುತ್ಕೊಂಡಾಗ ರೆಸ್ಟ್ ಮಾಡೋದಕ್ಕೆ, ಒಂದು ವೆಂಟಿಲೇಷನ್ ಪರ್ಪಸ್ಗೆ, ವಿತ್ ವಾಕ್ ಇನ್ ವಾರ್ಡ್ರೋಬ್ ಏರಿಯಾ. ಇದೆಲ್ಲ ನೋಡ್ಬೋದು, ಇದೆಲ್ಲ ಸ್ಲೈಡಿಂಗ್ ಡೋರ್ಸ್ ಬರುತ್ತೆ. ಅಂಡ್ ಇದು ಸ್ಟೋರೇಜ್ ಸ್ಪೇಸ್, ಸ್ಟೋರೇಜ್ ಸ್ಪೇಸ್. ಮತ್ತೆ ಇದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಸೇಮ್ ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಅದು ಸೇಮ್. ಎಸ್, ಎಲ್ಲದಕ್ಕೂ ಗ್ಲಾಸ್ ಪಾರ್ಟಿಷನ್ ಪ್ರೊವೈಡ್ ಮಾಡಿದ್ದೀವಿ. ಅಂಡ್ ಇಲ್ಲಿ ಇದು ನೋಡ್ಬೋದು, ಫ್ಲೋರಿಂಗ್ ವುಡನ್ ಫಿನಿಶಿಂಗ್ ಟೈಲ್ಸ್ ಬರುತ್ತೆ. ಸೊ ಇದು ಬೇರೆ ತರ, ಕೆಳಗಡೆ ಬೇರೆ ತರ ವುಡನ್ ಫ್ಲೋರಿಂಗ್. ಇದು ಬೇರೆ ತರ. ಇದು ಅಷ್ಟೇ ನಾನ್ ಸ್ಕಿಡ್ಡಿ ಬರುತ್ತೆ. ಓಕೆ. ಅಂಡ್ ಇಲ್ಲಿ ನೀವು ಬಂದ್ರೆ ಇದು ಫ್ಯಾಮಿಲಿ ಸ್ಪೇಸ್, ಬಟ್ ನಮ್ಮ ಕ್ಲೈಂಟು ಇದನ್ನ ಲೈಬ್ರರಿ ತರ ಯೂಸ್ ಮಾಡ್ತಾ ಇದ್ದಾರೆ. ಸೊ ಬುಕ್ಸ್ ಎಲ್ಲ ಇಟ್ಕೊಂಡು ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ, ಬುಕ್ ಓದೋದಕ್ಕೆ ಈ ಸ್ಪೇಸ್ ನ ಯೂಸ್ ಮಾಡ್ಕೊತಿದ್ದಾರೆ. ಇದಾದ್ರೆ ನೆಕ್ಸ್ಟ್ ಇಲ್ಲಿ ಬಂದ್ರೆ ಗಜಿಬೋ ವಿತ್ ಸ್ಮಾಲ್ ಗಾರ್ಡನ್ ಏರಿಯಾ ಬರುತ್ತೆ. ಗ್ರಾಸ್ ತರ ಕಾಣಿಸುತ್ತೆ. ಇದೆ ನೋಡಿ, ಈ ಟೈಲ್ಸ್ ಆಕ್ಚುಲಿ ನೋಡೋದಕ್ಕೆ ನ್ಯಾಚುರಲ್ ಗ್ರಾಸ್ ತರ ಫೀಲ್ ಆಗುತ್ತೆ, ಬಟ್ ಅದು ಟೈಲ್ಸ್. ಟೈಲ್ಸ್ ಅಲ್ಲಿ ಆ ಬಾರ್ಡರ್ ಗ್ರಾಸ್ ಬಾರ್ಡರ್ ತರ ಬಂದಿದೆ. ಅಂಡ್ ಇಲ್ಲಿ ಕುತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಕ್ಕೆ, ಒಂದು ಫ್ಯಾಮಿಲಿ ಗ್ಯಾದರಿಂಗಿಗೆ ಎಲ್ಲದಕ್ಕೂ ಈ ಗಜಿಬೋ ಚೆನ್ನಾಗಿ ಯೂಸ್ ಆಗುತ್ತೆ. ಅಂಡ್ ಇಲ್ಲಿ ಪ್ರೊವೈಡ್ ಮಾಡಿರೋ ಗಾರ್ಡನ್ಗೆ ಅಂತ ಹೇಳಿ ಪಾಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೆ ಇಷ್ಟ ಆಗಿರೋ ಪ್ಲಾಂಟ್ಸ್ ನೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಟ್ರೀ ಎಲ್ಲ ಇರೋದ್ರಿಂದ ಕಂಪ್ಲೀಟ್ ಒಳ್ಳೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿರುತ್ತೆ. ಅಂಡ್ ವಾಸ್ತು ಪ್ರಕಾರವಾಗಿರೋದ್ರಿಂದ ನೀಟಾಗಿ ಒಂದು ಪ್ಲಾನ್. ಹೌದು, ಕಂಪ್ಲೀಟ್ ವಾಸ್ತು ಮನೆಯಲ್ಲಿ ಕಾನ್ಸಂಟ್ರೇಟ್ ಮಾಡಿರೋದು. ಇದು ಕಂಪ್ಲೀಟ್ ಫ್ಯಾಬ್ರಿಕೇಶನ್ ವರ್ಕ್ ಅಲ್ಲಿ ಮಾಡಿರೋದು. ಮೇಲ್ಗಡೆ ಸ್ಕೈಲೈಟ್ ಕೂಡ ಮಾಡಿದೀವಿ. ಅಂಡ್ ಇಲ್ಲಿ ಟೆರೆಸಿಗೆ ಹೋಗೋದಕ್ಕೆ ಅಂತ ಹೇಳಿ ಫ್ಯಾಬ್ರಿಕೇಶನ್ ಸ್ಟೇರ್ಕೇಸ್, MS ಸ್ಟೇರ್ಕೇಸ್ ಬರುತ್ತೆ. ಓಕೆ ಮೇಡಮ್, ಇವಾಗ ಪ್ರಾಜೆಕ್ಟ್ ಬಗ್ಗೆ ಕೂಡ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಒಂದು ಆಫರ್ ಕೂಡ ನಿಮ್ಮ ಕಂಪನಿಯಿಂದ ಇದೆ ಅಂತ ಹೇಳಿದ್ರು, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿ. ಆಫರ್ ಅಂತಂದ್ರೆ ನಮ್ಮ 10th ಇಯರ್ ಆನಿವರ್ಸರಿ ನಡೀತಾ ಇದೆ. ಚೆರಿಶ್ ಹ್ಯಾಪಿ ಹೋಮ್ ಅಲ್ಲಿ 10th ಇಯರ್ ಆನಿವರ್ಸರಿಗೋಸ್ಕರ ಎಲ್ಲರಿಗೂ ಕೈಗೆಟ್ಕೋ ದರದಲ್ಲಿ ಸೊ ನಮ್ಮ ಪ್ಯಾಕೇಜಸ್ದು ರೇಟ್ ಕಡಿಮೆ ಆಗಿದೆ. ಸೊ 1650 ಇಂದ ನಮ್ಮ ಪ್ಯಾಕೇಜಸ್ ಸ್ಟಾರ್ಟ್ ಆಗುತ್ತೆ. ಸೊ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್, ಲಕ್ಸುರಿಯಸ್ ಬಿಲ್ಡಿಂಗ್ಸ್ ಯಾವುದೇ ಆಗಿರ್ಬೋದು, ನಮ್ಮ ಹತ್ರ ಬಂದ್ರೆ ನಾನು ನಿಮ್ಮ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಡೋಂಥದ್ದು ಜವಾಬ್ದಾರಿನ ನಾವು ತಗೋತೀವಿ. ನಿಮ್ದು ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ? ನಮ್ದು RR ನಗರಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಇದೆ. ಸೊ ಚೆರಿಶ್ ಹ್ಯಾಪಿ ಹೋಮ್ ಅಂತ ಹೇಳಿ RR ನಗರಲ್ಲಿ ಇದೆ. ಇನ್ನೊಂದು ಮೈಸೂರಲ್ಲಿ ರಾಮಕೃಷ್ಣ ನಗರಲ್ಲಿ ಚೆರಿಶ್ ಹ್ಯಾಪಿ ಹೋಮ್ಸ್ ಅಂತ ಇದೆ. ಸೊ ಎರಡು ಕಡೆನೂ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಸೊ ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಯಾವ ಮೆಟೀರಿಯಲ್ಸ್ ಯಾವ ತರ ಇರುತ್ತೆ ಎಲ್ಲದ್ರದ್ದು ಐಡಿಯಾಸ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಒಂದ್ಸಲ ಚೆರಿಶ್ ಹ್ಯಾಪಿ ಹೋಮ್ ಬನ್ನಿ, ನಿಮ್ಮ ಕಂಪ್ಲೀಟ್ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಂಡು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಡೀಟೇಲ್ಸ್. ಥ್ಯಾಂಕ್ ಯು. ಓಕೆ, ಸೊ ನಮ್ಮನ್ನ ನೋಡ್ತಿರ್ಬೋದು ಮನೆ ಓನರ್ಸ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಎಲ್ರಿಗೂ. ಸೊ ಆಕ್ಚುಲಿ ಸೂಪರ್ ಆಗಿ ಬಂದಿದೆ ಮನೆ ಅಂತಾನೆ ಹೇಳ್ಬೋದು. ಯೂಶಲಿ ಒಂದು ಮನೆ ಕಟ್ಟಬೇಕಾದ್ರೆ ನಾವು ಸುಮಾರು ಕಡೆ ನೋಡ್ತೀವಿ, ಸುಮಾರು ಕಡೆ ವಿಚಾರಿಸ್ತೀವಿ ಯಾವುದು ಕನ್ಸ್ಟ್ರಕ್ಷನ್ ಕಂಪನಿ ಚೆನ್ನಾಗಿದೆ ಅಂತ. ಚೆರಿಶ್ ಹ್ಯಾಪಿ ಹೋಮ್ಸ್ ಕಾಂಟ್ಯಾಕ್ಟ್ ನಿಮ್ಗೆ ಹೇಗೆ ಬಂತು ಅಂತ ಸ್ವಲ್ಪ ಹೇಳಿ. ನಾನು ಮನೆ ಕಟ್ಟಬೇಕು ಅಂದ್ಕೊಂಡಾಗ ನಾನು ಸುಮ್ಮನೆ ಹಿಂಗೆ ಯೂಟ್ಯೂಬಲ್ಲಿ ಸುಮ್ಮನೆ ಯಾರಿದ್ದಾರೆ ನೋಡ್ತಾ ಇದ್ದೆ. ಅದರಲ್ಲಿ ಚೆರಿಶ್ ಹೋಮ್ ಒಂದು ಇದು ಕಾಣ್ತು, ಅವ್ರದ್ದು ಪ್ರೊಸೆಸ್ ಗಿಸೆಸ್ ನೋಡಿ ಒಂದ್ಸಲ ಹೋಗಿ ಮಾತಾಡೋಣ ಅನಿಸ್ತು. ಹೋಗ್ಬಿಟ್ಟು ಮಾತಾಡಿದಾಗ ಅವರು ನೀವು ಏನು ನಿಮ್ಮ ಬಜೆಟ್ ಏನಿದೆ, ನಿಮ್ಮ ಸೈಟ್ ಏನಿದೆ ಅವೆಲ್ಲ ಕೇಳ್ಬಿಟ್ಟು ಆಮೇಲೆ ನೀವು ಮನೆ ನೋಡಿ ಫಸ್ಟ್ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋಂಥ ಮನೆಗಳನ್ನ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಅಂದ್ಬಿಟ್ಟು ಅವ್ರೊಂದು 3-4 ಮನೆಗಳನ್ನ ತೋರಿಸಿದ್ರು. ಸೊ ಅವ್ರನ್ನ ಅಲ್ಲಿ ಹೋಗಿ ಅವ್ರ ಆಫೀಸಲ್ಲಿ ಭೇಟಿಯಾಗಿ ಮಾತಾಡಿ ಅವ್ರದ್ದು 1-2-3 ಪ್ರಾಜೆಕ್ಟ್ ಆಗಿರೋದು 1-2 ಪ್ರಾಜೆಕ್ಟ್ಗಳು, ಕನ್ಸ್ಟ್ರಕ್ಷನ್ ಅಲ್ಲಿ ಇರೋ ಪ್ರಾಜೆಕ್ಟ್ಗಳನ್ನೆಲ್ಲ ನೋಡಿದೆ ನಾನು. ಅವರ ಒಪಿನಿಯನ್ ತಗೊಂಡು ಆಮೇಲೆ ಚೆರಿಶ್ ಹೋಮ್ಗೆ ಕನ್ಸ್ಟ್ರಕ್ಷನ್ಗೆ ನಾನು ಕೊಟ್ಟಿರೋದು. ಓಕೆ ಸರ್, ಯೂಶಲಿ ಏನಂದ್ರೆ ಒಂದು ಪ್ಲಾನ್ ಅಂತ ಇರುತ್ತೆ, ನಿಮಗೊಂಥರ ಪ್ಲಾನ್ ಇರುತ್ತೆ, ಚೆರಿಶ್ ಹ್ಯಾಪಿ ಹೋಮ್ಸ್ ಹತ್ರ ಒಂದು ಪ್ಲಾನ್ ಇರುತ್ತೆ. ಸೊ ಎಲ್ಲ ಮಿಕ್ಸ್ ಆಗಿ ನಿಮ್ಗೆ ಔಟ್ಪುಟ್ ಯಾವ ತರ ಬಂತು, ಇಷ್ಟ ಆಯ್ತಾ ಅಥವಾ ಹೇಗೆ ಅಂತ? ಆಕ್ಚುಲಿ ಹೋದಾಗ ನಮ್ದು ಐಡಿಯಾನೇ ಒಂದಿತ್ತು. ಅವ್ರು ಒಂದಿಷ್ಟು ಪ್ಲಾನ್ ಗಳನ್ನ ತೋರಿಸಿದ್ರು, ಒಂದು 10-12 ಪ್ಲಾನ್ ಚೇಂಜ್ ಮಾಡ್ಬಿಟ್ಟು ಆಮೇಲೆ ಓಕೆ ಇದು ಸರಿ ಇದೆ ಅಂದ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿದ್ರು.
ಅವ್ರದ್ದೊಂದಿಷ್ಟು ಐಡಿಯಾಗಳು, ನಮ್ದೊಂದಿಷ್ಟು ಐಡಿಯಾಗಳು ಹೌದು ಎಲ್ಲ ಮಿಕ್ಸ್ ಆಗ್ಬಿಟ್ಟು ಇದು ಬಂದಿರೋದು ಪ್ರಾಜೆಕ್ಟ್. ಹೌದು. ಸೊ ಮೇಡಮ್ ಅವರು ಡಿಸೈನಿಂಗ್ ಎಲ್ಲ ಸ್ವಲ್ಪ ಹೇಳಿದ್ರು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಬೇಸಿಕ್ಲಿ ಒಂದು ಸ್ವಲ್ಪ ಐಡಿಯಾಸ್ ಇದ್ದಿದ್ದಕ್ಕೆ ಲೈಕ್ ವಿಡಿಯೋಸ್ ಎಲ್ಲ ನೋಡಿದ್ದೆ ಇಂಟೀರಿಯರ್ಸ್ ಬಗ್ಗೆ. ಆ್ಯಂಡ್ ಚೆರಿಷ್ ಅವ್ರ ಇಂಟೀರಿಯರ್ಸ್ ಟೀಮ್ ತುಂಬ ಚೆನ್ನಾಗಿತ್ತು. ಲೈಕ್ ಅವ್ರ ಇನ್ಪುಟ್ಸ್ನ ಕಲೆಕ್ಟ್ ಮಾಡಿಕೊಂಡು ನಾನು ಏನೇನು ಚೇಂಜಸ್ ಹೇಳ್ತಿದ್ನೋ ಅದನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಿ ಐಡಿಯಾಸ್ನ ಕಳಿಸಿ ಅದಾದ ನೋಡಿ ಲೈಕ್ ಮತ್ತು ಕನ್ಫ್ಯೂಷನ್ಸ್ ಇದ್ದರೂ ಅವರು ಮಲ್ಟಿಪಲ್ ಆಪ್ಷನ್ಸ್ ಕೊಟ್ಟು ದೇ ಹೆಲ್ಪ್ ದ ಲಾಟ್ ವಿತ್ ಡಿಸೈನಿಂಗ್ ಆ್ಯಂಡ್ ಆಲ್. ಸೂಪರ್. ಸೊ ಚೆರೀಶ್ ಹ್ಯಾಪಿ ಹೋಮ್ಸು ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತೀರಾ? ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಮ್ಮ ಒಂದು ಏನೊಂದು ಡ್ರೀಮ್ ನಮ್ದು ಹೇಗಿತ್ತು ಅಥವಾ ನಾವು ಯಾವ ರೀತಿಯಾಗಿ ಮನೆ ಬರಬೇಕು ಅಂತ ನಾವು ಅಂದ್ಕೊಂಡಿದ್ವು ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಡೆಫಿನೆಟ್ ಆಗಿ ನಾವು ಬೇರೆಯವರಿಗೆ ಇದನ್ನು ಸಜೆಸ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್.